ನಿಮ್ಮ ಕನಸುಗಳನ್ನ ಬಿಚ್ಚಿಡಿ. ನಾವು ಕಾರ್ಪೊರೇಟರ್ ಆಗ್ಬೇಕಂತ ನಿಮ್ಮ ನಾಯಕರಿಗೆ ಹೇಳಿ, ನೀವು ಇದನ್ನ ನೋಡಿ ನಿಮಗೆ ಟಿಕೆಟ್ ಯಾರ ಕೊಡ್ತಾರೆ ಸರ್. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ, ವಿಕೇಂದ್ರೀಕರಣದಿಂದ ಸಾಮಾನ್ಯ ನಾಗರಿಕರಿಗೆ, ಸಾಮಾನ್ಯ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ಮತ್ತೆ ಪಾರ್ಟಿ ಕಾರ್ಯಕರ್ತರು ಕೂಡ ಅವ್ರದ್ದು ಸವಲತ್ತಾಗುತ್ತೆ. ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವೊಂದನ್ನು ಮಾಡಿದೆ. ದೇಶವ್ಯಾಪಿ ಚರ್ಚೆ ನಡೀತಿರೋದು ಓದ್ಚೋರಿ, ಅದಕ್ಕೆ ಏನಾದರೂ ಒಂದು ಪರಿಹಾರ ಆಗಬೇಕಲ್ಲ ಅಂತ ಒಂದು ನಿರ್ಧಾರ ರಾಜ್ಯ ಸರ್ಕಾರ ಮಾಡಿದೆ. ನಗ್ತಾ ಇದ್ದೀರಾ? ವೋಟರ್ ಬ್ಯಾಲೆಟ್ ಒಳ್ಳೆ ನಿರ್ಧಾರ, ಅದನ್ನ ಸ್ವಾಗತ ಮಾಡಿ. ಸಿಬಿಐ ಏನ್ ಮಾಡಿದೆ, ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ಬೆಳೆದಂತೆ ಹಳ್ಳಿಗಳು ಸುತ್ತಮುತ್ತ ಬೆಳೀತಾ ಇದೆ. ಆ ಹಳ್ಳಿಗಳಿಗೂ ಸಹ ಈ ಒಂದು ಸೌಲಭ್ಯಗಳನ್ನು ತಲುಪಬೇಕು ಸರ್. ರಸ್ತೆ ಮಾರ್ಗಗಳು ಬೇಕು, ಕಸ ವಿಲೇವಾರಿಗಳು ಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಇದು ಉಪಯೋಗ ಆಗ್ತಿದೆ. ಬೆಂಗಳೂರು ಸರ್ 198 ವಾರ್ಡ್ ಏನಿದೆ ಅದು 500 ವಾರ್ಡ್ ಆಗಕ್ಕೆ ಹೋಗ್ತಿದೆ. 500 ವಾರ್ಡ್ ಆದ್ರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ. ಗ್ಯಾರಂಟಿ ಯೋಜನೆಗಳು ಮಾಡಿದಾಗ ಜನಸಾಮಾನ್ಯರು ಎಲ್ರಿಗೂ ಕೊಟ್ವಿ. ಇವತ್ತು ಬಿಜೆಪಿ ಸಲಹೆ ಏನಂದ್ರೆ 33% ಅಂತ ಎಲ್ಲಾ ಪಕ್ಷದವರು ಮಾಡಿದಾರಲ್ಲ, ಅದನ್ನ ಮಹಿಳೆಯರಿಗೆ ಮುಖ್ಯವಾಗಿ ಹೆಚ್ಚಿನ ಆದ್ಯತೆ ಕೊಡಬೇಕು. ಬಿಲ್ ಪಾಸ್ ಮಾಡಕ್ಕೆ ಹೇಳಿ ನಿಮ್ಮ ನಾಯಕರಿಗೆ, ಸೆಂಟ್ರಲ್ ಎಲೆಕ್ಷನ್ ಮಾಡಕ್ಕೆ ಹೇಳಿ ಸರ್. ಬೆಂಗಳೂರು ಮೊದಲಿಂದನೂ ಗ್ರೇಟರೇ, ಕೈ ಮುಗಿತೀವಿ, ಲೂಟರ್ ಒಂದು ಮಾಡಬೇಡಿ. ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಮಾಡಿದ್ದೀರಾ. ಇವತ್ತು ನಾನು ಹೇಳ್ತಿರೋದಷ್ಟೇ, ಈ ವಾಹಿನಿ ಮುಖಾಂತರ ಮತ್ತೊಮ್ಮೆ ಹೇಳೋದು, ದಯವಿಟ್ಟು ನಿಗಮಗಳಲ್ಲಿ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಬೋವಿ ನಿಗಮದ ಅಧ್ಯಕ್ಷರಾದ ರವಿಕುಮಾರ್ ಕೂಡ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಆಯಿತು, ಬೋವಿ ನಿಗಮ ಆಯಿತು, ವಸತಿ ನಿಗಮ ಆಯಿತು, ಅಥವಾ ಅಬಕಾರಿ ಆಯಿತು. ನೀವು ಇಲ್ಲಿ ಬೆಂಗಳೂರನ್ನ ಭ್ರಷ್ಟಾಚಾರ ಮಾಡಬೇಡಿ ಅಂತ ಮನವಿ ಮಾಡ್ಕೊಂತೀರಾ? ಲೂಟಿ ಮಾಡೋದು ಬಿಟ್ಟು ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಲೂಟಿ ಮಾಡೋದಲ್ಲ. ಇದು ಲೂಟಿ ಸರ್ಕಾರ. 5 ಮೇಯರ್ ಮಾಡೋದಕ್ಕಿಂತ 1 ಮೇಯರ್ ಮಾಡಿದ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಆಯ್ತಲ್ಲ ಸರ್, GPA ಆಗೋಯ್ತು, ಕಾನೂನು ಬಂದಾಯ್ತು, ಬಿಲ್ ಪಾಸ್ ಆಯ್ತು, ಮುಂದೆ ಏನು ಅಂತ ಹೇಳಿ. ಇವತ್ತು 500 ಜನ ಕಾರ್ಪೊರೇಟರ್ ಆಗ್ತಾರೋ, 50 ಜನ ಆಗ್ತಾರ, 200 ಜನ ಆಗ್ತಾರ, ಅದೆಲ್ಲ ಪ್ರಶ್ನೆ. ಇಲ್ಲಿ ಜನರಿಗೆ ಆಗ್ಬೇಕು. ನಿಮಗೆ ಒಳ್ಳೆ ಕಾಳಜಿ ಇದೆ ಬೆಂಗಳೂರು ಬಗ್ಗೆ, ನಿಮ್ಮಂತವ್ರು ಆಗ್ಬೇಕು. ತೀರ್ಮಾನ ಮಾಡುತ್ತೆ ಅವಕಾಶ ಬಂದಾಗ. ಆದ್ರೆ ಇವತ್ತು ಜನರಿಗೆ ಅನುಕೂಲ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡ್ಬೇಕಾಗಿರತಕ್ಕಂಥದ್ದು ಆಡಳಿತ ಸರ್ಕಾರಗಳು. ಆದ್ರೆ ಇವತ್ತು ಆಡಳಿತ ಸರ್ಕಾರ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಾ ಇದೆ. ಯಾವುದೇ ರೀತಿಯ ಸರ್, ಈಗ ಮೊದಲಿಗೆ ರಾಜ್ಯ ಸರ್ಕಾರ ದಯಮಾಡಿ ಫಸ್ಟ್ ಚುನಾವಣೆ ಮಾಡಲಿ, ಆಮೇಲೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಲಿ, ಆಮೇಲೆ ಅಭಿವೃದ್ಧಿ ಆಗುತ್ತೆ ಸರ್. ದಯಮಾಡಿ ಸರ್, ನಮಗೆ ಕಾಂಗ್ರೆಸ್ ಮಾಡ್ತಾ ಇರೋ ಲೂಟಿ ಬಗ್ಗೆ ಮಾತಾಡಿ ತುಂಬಾ ಬೇಜಾರಾಗ್ಬಿಟ್ಟಿದೆ. ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡೋಣ, ಅಭಿವೃದ್ಧಿ ಮೇಲೆ ಚರ್ಚೆ ಮಾಡೋಣ. ಇದನ್ನ ಕೇಳ್ಕೊತೀವಿ. ಅವ್ರು ಲೂಟಿ ವಿಚಾರದಲ್ಲಿ ಎಲ್ಲಾ ರಾಜಕಾರಣಿಗಳು ಎಲ್ಲರೂ ಒಂದೇ ಸರ್. ನಿಮ್ಮಂತವ್ರು ಪಾಪ ಚರ್ಚೆ ಮಾಡ್ತಾರೆ. ಲೂಟಿ ಮತ್ತೆ ಭ್ರಷ್ಟಾಚಾರ ಹುಟ್ಟಿದ್ದೇನೋ ಇದ್ರೆ ಅದನ್ನ ಬೆಳೆಸ್ಕೊಂಡು ಹೋಗಿದ್ ನೀವ? ಎಸ್ ಸರ್, ಕೊನೆಯದಾಗಿ ಸರ್ ನಾನು ಹೇಳೋದಿಷ್ಟೇ, ಕೂಗಾಡಿ ಕಿರ್ಚಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ದಯವಿಟ್ಟು ಕೂಗಾಡಿ ಕಿರ್ಚಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಇವರು ರಾಜ್ಯ ಆಡಳಿತ ಮಾಡಿದವರೇ, ಅವರು ಮಾಡಿದವರೇ, ನೀವು ಮಾಡ್ತಾ ಇದ್ದೀರಾ. ದಯವಿಟ್ಟು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿ. ಎಲ್ಲ ಸ್ನೇಹಿತರೆಲ್ಲ ಹೇಳಿದ್ದಾರೆ, ದಯಮಾಡಿ ಬೇಗ ಚುನಾವಣೆ ಮಾಡಿ, ಜನ ಸಮಸ್ಯೆ ಬೇಗ ನಿವಾರಣೆ ಮಾಡಲಿ. ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಹೊರಗಡೆ ಇರ್ತಕ್ಕಂಥ ಜಾಗಗಳನ್ನೆಲ್ಲ BDA ಸೈಟ್ಗಳನ್ನ ಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡ್ರಿ. ಅಟ್ಲೀಸ್ಟ್ ಅದೊಂದನ್ನಾದ್ರೂ ಉಳಿಸ್ಕೊಳಕ್ ಮಾಡ್ರಿ. ಭೂಮಿನ ಅನ್ಯಾಯದಿಂದ ಕಿತ್ಕೊಳಕ್ ಹೋಗ್ಬೇಡ್ರಿ. ಜನಗಳಿಗೆ ಅವ್ರವ್ರ ಜಾಗಗಳನ್ನ ಉಳಿಸ್ಕೊಡೋದಾದ್ರೂ ಮಾಡಿ. ಸ್ಥಾಪಿತ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಯಾವುದೇ ಸಾರ್ವಜನಿಕ ಸಲಹೆಗಳನ್ನ ಸ್ವೀಕರಿಸೋ ಅಂತ ಯಾವುದೇ ರೀತಿ ರಾಜಕಾರಣಿಗಳಿಲ್ಲ. ಇದು ಒಂಥರ ತುಘಲಕ್ ದರ್ಬಾರ. ಅದರಿಂದ ನಮ್ಮ ಯಾವುದೇ ರೀತಿ ಸಲಹೆ ಸೂಚನೆಗಳು ನಾವು ಕೊಡೋದಿಲ್ಲ ಅವ್ರಿಗೆ. ಸರ್, ಇದು ಕಿಕ್ ಬ್ಯಾಕ್ ಪಡಿದಂಗೆ ನೆದಗುದಿಗೆ ಬೀಳಿಸಬಾರ್ದು. ಪ್ರಾಜೆಕ್ಟ್ನ ಉದ್ಧಾರ ಮಾಡಿ ಅಷ್ಟೇ ಸರ್. ಈಗಿರೋ ವಾರ್ಡ್ಗಳಿಗೆ ದಯವಿಟ್ಟು ಕುಡಿಯೋ ನೀರು ಮತ್ತೆ ಏನು ಚರಂಡಿ ವ್ಯವಸ್ಥೆ, ರಸ್ತೆಗಳು ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳಿ. ಇವತ್ತು ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇಡೀ ಜಗತ್ತೇ ಸ್ವಾಗತ ಮಾಡ್ತಾ ಇದೆ. ನಾಯಕರು DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವಕಾಶ ಜನಸಾಮಾನ್ಯರಿಗೆ ಮಾಡಿಕೊಡ್ತಾ ಇದ್ದಾರೆ. 500 ವಾರ್ಡ್ ಆಗೋದ್ರಿಂದ, 600 ವಾರ್ಡ್ ಆಗೋದ್ರಿಂದ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಆ ಅವಕಾಶ ಬೇಡ ಅನ್ನೋರು ಬಂಬಡಿ ಹೊಡಿಲಿ. ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಎಲ್ಲ ಒಳ್ಳೇದಾಗಿ ಆಗುತ್ತೆ, ಮಾಡಲೇಬೇಕಾಗಿದೆ ಸರ್. ಇವರು ಆಯ್ತು ಸರ್, ಅದನ್ನ ಹೇಳ್ತಾ ಇದ್ದೀನಿ. ಇವರು ಟೀಕೆಗಳು ಸಾಯ್ತವೆ, ನಮ್ಮ ಕೆಲ್ಸಗಳು ಬದುಕಿ ಉಳಿತವೆ, ಸಾಕ್ಷಿ ಗುಡ್ಡೆಯಲ್ಲಿ ಇದ್ದೇ ಇರುತ್ತೆ ಸರ್. GBA ಬೆಂಗಳೂರು ಜನರಿಗೆ ಒಳ್ಳೇದು ಮಾಡುತ್ತೆ. ನೋಡಿ ಸರ್, ಗ್ರೇಟರ್ ಅನ್ನೋದು ಕನ್ನಡ ಪದ ಅಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಅವ್ರು ಹೇಳಿದ್ದಾರೆ, ನೀವು ಸೂಚನೆ ಕೊಡಿ, ಬೇಕಾದ್ರೆ ಚೇಂಜ್ ಮಾಡೋಣ ಅಂತ. ನೀವು ಏನು ಹೇಳ್ದಿರಂಗೆ ಬರೀ ಗ್ರೇಟರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮಗೆ ಎಲೆಕ್ಷನ್ ಮಾಡಬಾರ್ದು ಅನ್ನೋದೇ ಇವಾಗಲೂ ನಿಮ್ಗೆ ಅದೇ ಇರೋದು BJP ಅವ್ರಿಗೆ. ಬೆಂಗಳೂರು ಅಭಿವೃದ್ಧಿ ಆಗಬೇಕಂದ್ರೆ ಗ್ರೇಟರ್ ಅಭಿವೃದ್ಧಿ ಏನು ಮಾಡಿದ್ದಾರೆ, ಇದು ಒಳ್ಳೆ ಸ್ವಾಗತಾರ್ಹವಾದ ಒಂದು ಕೆಲಸ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಮಾಡಬೇಕು ಅಂದರೆ ಮುಂಬರುವ ದಿನಗಳಲ್ಲಿ ಅನೇಕ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಅಂದರೆ ನಾವು ಯಾವುದು 20ನೇ ಶತಮಾನಕ್ಕೆ ಇವಾಗಿರೋದು 2025ರಲ್ಲಿ ನಾವಿದ್ದೀವಿ ಸರ್. ದೇಶ ಎಲ್ಲೋ ಹೋಗಿದೆ, ಬೇರೆ ದೇಶಗಳಲ್ಲ. ನಾವು ಇನ್ನೂ ಹಿಂದೆ ಉಳಿಕೊಂಡೇ ಇರ್ತೀವಿ. ಸೊ ಈ ರೀತಿ
ನಾನು ಬೆಂಗಳೂರಿಗ ನನ್ನ ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕಾಗಿ GB-ಯನ್ನು ನಾವೆಲ್ಲ ಸೇರಿ ನನ್ನ ಕಾಂಗ್ರೆಸ್ಸಿಗರನ್ನ ಮಾತ್ರ ಹೇಳ್ತಿಲ್ಲ, ಎಲ್ಲರೂ ಕೈ ಜೋಡಿಸಿ ಬೆಂಗಳೂರನ್ನ ಬಹಳ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಗ್ಲೇ ಹೋಗಿದೆ, ಇನ್ನೂ ಸದೃಢವಾಗಿ ಕಟ್ಟೋಣ ಅಂತ ನಾನು ಹೇಳ್ತೀನಿ. ನುಡಿದಂತೆ ನಡೆಯುವಲ್ಲಿ ಎಡವಿದ್ದಾರೆ. ಕ್ಲಿಯರ್. ಏನ್ ಗೊತ್ತಾ, ಇದು 500 ವಿಭಾಗ ಮಾಡಿ ಲೂಟಿ ಮಾಡಕ್ಕೆ ಹೊಸ ಪ್ಲಾನ್ ಸಿದ್ದರಾಮಯ್ಯ ಅವ್ರದ್ದು. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮೊದಲು ಮುಚ್ಚಿ, ಆಮೇಲೆ ನೀವು ಮೀಸಲಾತಿ ಬಗ್ಗೆ ಮಾತಾಡಿ, ಆಮೇಲೆ ಪುನರ್ವಿಂಗಡಣೆ ವಾರ್ಡ್ಗಳ ಪುನರ್ವಿಂಗಡಣೆ ಮಾಡಿ, ಜನಸಂಖ್ಯೆ ಆಧಾರದ ಸುಳ್ಳು ಲೆಕ್ಕ ಕೊಡಬೇಡಿ. 2011ರ ಜನಸಂಖ್ಯೆ ಮತ್ತೆ ಈಗ ಮತ್ತೆ ಜನ ಜಾಸ್ತಿ ಆಗಿಲ್ವಾ, ಅಥವಾ ಜನರ ಅನುದಾನ ಬೇಡವಾ? ತೆರಿಗೆ ಒಂದು ಏರಿಯಾದಲ್ಲಿ ತೆರಿಗೆ ಬರುತ್ತೆ, ಇನ್ನೊಂದು ಏರಿಯಾದಲ್ಲಿ ಏನ್ ಮಾಡ್ತಾರೆ? ಕಾರ್ಪೊರೇಷನ್ಗೆ ಎಲ್ಲಿಂದ ಬರುತ್ತೆ ಇದು ಇನ್ಕಮ್? ಇರೋ ಸಾವಿರಾರು ಪ್ರಾಬ್ಲಮ್ಗಳಿದ್ರೆ ಅದು ಸಾಲ್ವ್ ಮಾಡಲಿಲ್ಲ. ಗ್ರೇಟರ್ ಅಂತ, ಗ್ರೇಟರ್ ಇಂಗ್ಲಿಷ್ ವರ್ಡ್ ರೀ, ಕನ್ನಡ ವರ್ಡ್. ಕನ್ನಡಕ್ಕೆ ಅವಮಾನ. ಸರ್, ಒಡೆದಾಳ ನೀತಿನ ಜನರ ಮಧ್ಯೆ ನೋಡ್ತಾ ಇದ್ವಿ. ಇವತ್ತು ಬೆಂಗಳೂರು ಅಂತ ಮಹಾನಗರನು ಕೂಡ ಒಡೆದಾಳಕ್ಕೆ ಇವತ್ತು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಖಂಡಿತ ಇದ್ರ ಜನರಿಗೆ ಬಹಳ ಅನಾನುಕೂಲ ಮುಂದಿನ ದಿನದಲ್ಲಿ ಖಂಡಿತ ಉಂಟಾಗುತ್ತೆ. ದಯಮಾಡಿ ಸುಳ್ಳಿನ ಭರವಸೆ ಏನೇನು ಕೊಡ್ತಾ ಇದ್ರ ಅದೆಲ್ಲ ದಯಮಾಡಿ ನಿಲ್ಲಿಸ್ಬಿಟ್ಟು ಏನಾದ್ರು ಹೊಸದಾಗಿ ಯೋಜನೆಗಳು ತನ್ನಿ, ಬಡವ್ರನ್ನ ಏಳಿಗೆ ಮಾಡಿ. ಅಭಿವೃದ್ಧಿ ಬೇಕು, ಒಂಚೂರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ, ಬರೀ ಲೂಟಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಡಿ. ಉತ್ತಮ ಆಡಳಿತ ಮಾಡಬೇಕು ಸರ್, ಜನರಿಗೆಲ್ಲರಿಗೂ ಅನುಕೂಲ ಆಗೋಗಿರ್ಬೇಕು, ರಸ್ತೆಗಳನ್ನು ದುರಸ್ತಿ ಮಾಡಬೇಕು. ಇದು ಸರ್, ಉತ್ತಮವಾದ ಆಡಳಿತ ಮಾಡಬೇಕು. ಹಿಂದೆ ಎರಡೂ ಪಕ್ಷದವರು ನಮ್ಮ ರಾಜ್ಯನ ಹಾಳುಗೆಡವಿದ್ದಾರೆ. ಇದನ್ನ ಇವರಿಬ್ಬರನ್ನು ಹೊರಗಾಕಿ ಒಂದು ಹೊಸ ಪಕ್ಷ ಉದಯ ಆಗಬೇಕು ಅನ್ನೋದನ್ನ ಕೇಳ್ಕೊಳ್ತೀನಿ. ಸರ್, ಕೊನೆಯದಾಗಿ ಏನು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು ನಮ್ಗೆ ಅವಶ್ಯಕತೆ ಇದೆ. ನಮ್ದೇನು ಅಂತ ಹೇಳಿದ್ರೆ ಭಾಳಷ್ಟು ಇದೆ. ಅದ್ರ ಜೊತೆ ನಮಗೆ DK ಶಿವಕುಮಾರ್ ಸರ್ ಅವ್ರಿಗೆ ಜೊತೆಗೆ GBA ಕಮಿಷನರು ಮತ್ತು 5 ಜನ ಕಮಿಷನರ್ ಕಾರ್ಪೊರೇಷನ್ಗೆ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಜನಗಳು ಪಾಟೋಲಿಂದ ಮುಕ್ತಿ ಬೇಕು, ಜೊತೆಗೆ ಕಸದಿಂದ ಮುಕ್ತಿ ಬೇಕು, ಒಳ್ಳೆ ಆಡಳಿತ ಬೇಕು, ಒಳ್ಳೆ ಆಡಳಿತ ಬೇಕು, ಒಳ್ಳೆ ಆಡಳಿತ ಕೊಡಿ ಅಂತ ಹೇಳಿ. ಈಗ ಪಕ್ಷಗಳೇನು ಆಪಾದನೆ ಮಾಡ್ತಾರೆ, ಲೂಟಿ ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅಂತ, ಅದನ್ನ ನೀವು ಸೈಡ್ಗಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಟ್ಟು GB-ನ ಉನ್ನತ ಮಟ್ಟಕ್ಕೆ ಯಾವುದೇ ಸರ್ಕಾರ ಬರಲಿ, GB ಬರಲಿ, ಅಭಿವೃದ್ಧಿ ತರಲಿ, ರೈತರು ಸಾಲ ಮನ್ನಾ ಮಾಡ್ಲಿ ಅಂತ ಹೇಳ್ತೀನಿ. ಅಭಿವೃದ್ಧಿ ಅಂತಾರೆ, ಅಭಿವೃದ್ಧಿ ಮಾಡ್ಬೇಕು ಸರ್, ಅಭಿವೃದ್ಧಿ ಮಾಡ್ಬೇಕು ಸರ್. ದಯವಿಟ್ಟು 2011ರಲ್ಲಿ ಇದೇ 2011ರಲ್ಲಿ ಗ್ರೇಟರ್ ಚೆನ್ನೈ ಅಂದ್ರು, ಆ ತರ ಆಗಕ್ ಬಿಡಬೇಡ್ರಿ ಸರ್. ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕ್ತೀನಿ ಅಂದ್ರು, ಫಸ್ಟ್ ಜನಸಾಮಾನ್ಯರಿಗೆ ಊಟ ಹಾಕ್ಲಿ ಸರ್. ರೈತರ ಬಗ್ಗೆ ದಯವಿಟ್ಟು ಈ ಸರ್ಕಾರ ಗೌರವಯುತವಾಗಿ ನಡ್ಕೊಳ್ಳಿ. ಈ ಗ್ರೇಟರ್ ಬೆಂಗಳೂರು ವಿಧಾನಸೌಧದಲ್ಲಿ ಪಾಸ್ ಆಯಿತು, ಗೆಜೆಟ್ ಪಾಸ್ ಆಯಿತು. ಈಗ ಮುಂದಿನ ಕೆಲಸ ನೋಡೋದು ಮಾಡಲಿ. ಇವರಿಗೆ ಶಾಸಕರೆಲ್ಲ ಈಗ ಹೇಳಿದ್ದಂಗಿದ್ದಾರೆ. ಸರ್, ಈಗ ಗ್ರೇಟರ್ ಬೆಂಗಳೂರು ವಿಧೇಯಕದಿಂದ ಬೆಂಗಳೂರಿಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಅದು ಪರಿಜ್ಞಾನನೂ ಇಲ್ಲ. ಒಂದ್ ಹೇಳ್ತೀರಿ ಸರ್, ಈ ರೀತಿ ಇವರು ವಿರೋಧ ಪಕ್ಷದಲ್ಲಿ ವಿರೋಧ ಮಾಡ್ತಾನೆ ಇದ್ದಾರೆ. ನಮ್ಮೆಲ್ಲ ಬಿಜೆಪಿಯವರಿಗೆ ಅಭಿವೃದ್ಧಿ ಅಂದ್ರೆ ಆಗಲ್ಲ ಸರ್, ಅಷ್ಟೇ. ಅಲ್ಪ ಬುದ್ಧಿ ಮಹಾಗರ್ವಿ ಅಂತ ಆ ತರ ವರ್ತಿಸ್ತವ್ರೆ. 6 ತಿಂಗಳಲ್ಲಿ ಚುನಾವಣೆ ಆಗುತ್ತೆ, ಇಲ್ಲಿರೋ ಕನಿಷ್ಠ 10 ಜನ ಕಾರ್ಪೊರೇಟರ್ ಆಗ್ಲಿ ಅಂತಾರೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು ಛಿದ್ರ ಮಾಡಬೇಡಿ. ಅನೇಕ ಇವರು ಯಾರು ಮೇಯರ್ಗಳ ಫೋಟೋಗಳನ್ನು ನೀವು ಕಸದ ಬುಟ್ಟಿ ಹಾಕಿದ್ರೆ ದಯವಿಟ್ಟು ಅದನ್ನು ತೆಗೆದಿಡಿ ಸರ್. ಈ GB-ಯನ್ನು ಇದರಿಂದ ಯಾವುದೇ ರೀತಿಯ ಅನುಕೂಲಗಳು ಬೆಂಗಳೂರು ಜನತೆ ಸಿಗಲ್ಲ. ಜನಸ್ನೇಹಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಕ್ಕೆ GB-ಗೆ ಸ್ವಾಗತ ಸುಸ್ವಾಗತ. ವಿರೋಧ ಸರ್, ವಿರೋಧ ಮಾಡ್ತೀವಿ. ಭಾರತ್ ಮಾತಾ ಕಿ ಜೈ. ದೇಶಕ್ಕೆ ಜೈ. ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರ್ತಕ್ಕಂಥದ್ದು. ಬೆಂಗಳೂರಿನ ಉದ್ಧಾರ, ಸ್ವಚ್ಛ ಬೆಂಗಳೂರಿನ ಅಭಿವೃದ್ಧಿಗೆ ಎಲ್ಲ ಜನಸಾಮಾನ್ಯರ ಕೊಡುಗೆ ಕೂಡ ಬೇಕಾಗಿರ್ತಕ್ಕಂಥದ್ದು. ಯಾವುದೇ ಒಂದು ವ್ಯವಸ್ಥೆಯನ್ನು ಕೇವಲ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜನರು ಕೂಡ ಇದರಲ್ಲಿ ಭಾಗಿದಾರರಾಗಬೇಕು. ಆ ಮುಖಾಂತರ ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆ ಆಗಿದೆ. ಬೆಂಗಳೂರನ್ನ ವಿಶ್ವದ ಭೂಪಟದಲ್ಲಿ ತನ್ನದೇ ಆದ ಛಾಪು ಮೂಡಿಸಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಲ್ಲ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.